ಊರಲ್ಲಿ ಅಬ್ಬರಿಸುತ್ತಿರೋ ಆರಿದ್ರ ಮಳೆ ಅನಾಹುತಗಳ ಸರಮಾಲೆಯನ್ನೇ ಹೊತ್ತು ತರ್ತಿದೆ. ಊರೂರಲ್ಲೂ ನೆರೆ ನರಕ ಶುರುವಾಗಿದ್ದು ಇಡೀ ಕರುನಾಡೆ ಮುಳುಗೇಳ್ತಿದೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಳೆ ಅಂದ್ರೆ ಸಾಕು, ಜನ ಕನಸಲ್ಲೂ ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಹಗಲು ರಾತ್ರಿ ಅಂತಿಲ್ಲ, ಒಂದೇ ಒಂದು ಕ್ಷಣವೂ ಬಿಡುವು ಕೊಡ್ತಿಲ್ಲ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಕರುನಾಡ ಜನರನ್ನ ಮತ್ತೆ ಮತ್ತೆ ಮುಳುಗೇಳಿಸ್ತಿದೆ. ಜೂನ್ ತಿಂಗಳ ಅಂತ್ಯದ ಹೊತ್ತಿಗೇನೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗುವ ಹಂತಕ್ಕೆ ಬಂದಿವೆ. ಮುಂಗಾರು ಮಳೆ ಬೆನ್ನಲ್ಲೇ ಆರಿದ್ರ ಮಳೆ ಕೂಡ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ಮೈಸೂರಿನಿಂದ ಬೆಳಗಾವಿವರೆಗೂ ರಣಮಳೆ ಸುರಿಯೋದಕ್ಕೆ ಶುರುವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಉಮ್ಮತ್ತೂರು ಹಾಗೂ ಶುಕ್ರವಾರ ಸಂತೆ ಸಂಪರ್ಕಿಸುವ ಪ್ರಮುಖ ಸೇತುವೆ ಮುಳುಗಡೆಯಾಗಿದೆ. ಎಲ್ಲೆಂದರಲ್ಲಿ ನೀರು ನುಗ್ತಿದ್ದು ರಸ್ತೆ ಸಂಪರ್ಕವಿಲ್ಲದೆ ಜನ ಪರದಾಡುತ್ತಿದ್ದಾರೆ. ಆರಿದ್ರ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೆರಡಲ್ಲ. ಮಹಾಮಳೆಯ ಹೊಡೆತಕ್ಕೆ ಸಕಲೇಶಪುರದ ನಡಕೇರಿ ಹಳ್ಳ ಉಕ್ಕಿ ಹರಿಯುತ್ತಿದ್ದು ಊರಿನವರ ಪಾಲಿಗೆ ಸಂಪರ್ಕ ಸೇತುವೆಯಾಗಿದ್ದ ಕಿರು ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹೊಸ ಸೇತುವೆ ನಿರ್ಮಿಸುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಮಹಾಮಳೆಯೇ ಸುರಿಯುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ. ಮಾರ್ನಹಳ್ಳಿ ಬಳಿ ಭಾರೀ ಪ್ರಮಾಣದ ಮಣ್ಣು ಕುಸಿದಿದ್ದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ. ಈಗ ಸುಮಾರು ಒಂದು ವಾರದಿಂದ ಈ ಚರ್ಚಿನ ಪಕ್ಕದಲ್ಲಿರುವಂತಹ ರಸ್ತೆ ಬದಿಯಲ್ಲಿ ಮಣ್ಣು ಕುಸಿತ ನಡೀತಾನೆ ಉಂಟು. ಅದೀಗ ಸುಮಾರೀಗ 15-20 ಅಡಿ ಹತ್ತಿರಕ್ಕೆ ಬಂದಾಗಿದೆ ಮಣ್ಣು ಕುಸಿತ ನಮ್ಮ ವಾಸದ ಮನೆ ಮತ್ತು ಚರ್ಚಿನ ಕಟ್ಟಡದಿಂದ. ಆದ್ದರಿಂದ ಅದನ್ನೇ ಹೇಗಾದರೂ ಮಾಡಿ ಅದಕ್ಕೆ ಏನಾದರೂ ಒಂದು ಪ್ರೊಟೆಕ್ಟಿವ್ ಮೆಥಡ್ ಕಳಿಸ್ಕೊಟ್ಟು ಉಳಿಸಬೇಕಾಗಿದೆ. ಮಲೆನಾಡಿನಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡುತ್ತಿದ್ದು ಸಚಿನ್ ಅನ್ನೋರ ಮನೆ ಪಕ್ಕದಲ್ಲೇ ಭಾರೀ ಪ್ರಮಾಣದ ಮಣ್ಣು ಕುಸಿದಿದೆ. ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿರೋದ್ರಿಂದ ಮೂಡಿಗೆರೆ ತಾಲೂಕಿನ ಬೈದುವಳ್ಳಿ ಹಳ್ಳ ರೌದ್ರ ರೂಪ ತಾಳಿದೆ. ಬೈದುವಳ್ಳಿ ಹಳ್ಳ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ಕಿರು ಸೇತುವೆ ದಿಕ್ಕಾಪಾಲಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಶಿವಮೊಗ್ಗ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ವರುಣದೇವನ ಆರ್ಭಟಕ್ಕೆ ಶಿಕಾರಿಪುರ ತಾಲೂಕಿನ ಜೀವನಾಡಿಯಾದ ಅಂಬ್ಲಿಗೊಳ ಜಲಾಶಯ ಭರ್ತಿಯಾಗಿದೆ. ಜೊತೆಗೆ ಅಂಜನಾಪುರ ಜಲಾಶಯ ಕೂಡ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಶೃಂಗೇರಿ ಹಾಗೂ ತೀರ್ಥಹಳ್ಳಿ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ತುಂಗಾ ನದಿ ಹುಚ್ಚೆದ್ದು ಹರಿಯುತ್ತಿದೆ. ಗಾಜನೂರಿನ ತುಂಗಾ ಜಲಾಶಯದಿಂದ 43,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಿದ್ದು ಶಿವಮೊಗ್ಗದ ಕೋಟೆ ರಸ್ತೆಯಲ್ಲಿರೋ ಕೋರ್ಪಲ್ಲಯ್ಯ ಛತ್ರದ ತುಂಗಾ ಮಂಟಪ ಮುಳುಗೋ ಹಂತಕ್ಕೆ ಬಂದಿದೆ. ಮಹಾಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಆದರೂ ಕೂಡ ಜನರ ಹುಚ್ಚಾಟ ನಿಲ್ತಿಲ್ಲ. ಭಾರೀ ಮಳೆಯಿಂದಾಗಿ ಹಾವೇರಿಯ ಸವಣೂರು ತಾಲೂಕಿನ ಕಳಸೂರು ಗ್ರಾಮದಲ್ಲಿರೋ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತವಾಗಿದೆ. ಆದರೆ ಇದೇ ನೀರಲ್ಲಿ ಸ್ಥಳೀಯರು ಹುಚ್ಚಾಟವಾಡ್ತಿದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅನಾಹುತ ಸಂಭವಿಸೋದು ಪಕ್ಕ. ಕಾವೇರಿ ಕೊಳ್ಳದಲ್ಲಿ ಸುರಿಯುತ್ತಿರೋ ಮಹಾಮಳೆ ಮೈಸೂರು ಜನರ ನಿದ್ದೆಗೆಡಿಸಿದೆ. ಕಾವೇರಿ ನದಿಯ ಅಬ್ಬರದಿಂದಾಗಿ ಹೆಚ್ಡಿ ಕೋಟೆಯ ಹಲವು ಹಳ್ಳಿಗಳಿಗೆ ನೆರೆ ನರಕ ಶುರುವಾಗಿದ್ದು ನಂಜನಗೂಡಿನ 16 ಕಾಲು ಮಂಟಪ, ಸುತ್ತೂರು ಸೇತುವೆ ಹಾಗೂ ಮಾನಂದವಾಡಿ ಸೇತುವೆ ಮುಳುಗಡೆಯಾಗುವ ಭೀತಿ ಎದುರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕೋದಕ್ಕೆ ಶುರುವಾಗಿದೆ. 35,000 ಕ್ಯೂಸೆಕ್ಗೂ ಹೆಚ್ಚು ನೀರನ್ನ ನದಿಗೆ ಬಿಡಲಾಗ್ತಿದ್ದು ಶ್ರೀರಂಗಪಟ್ಟಣದ ಸುತ್ತಮುತ್ತ ಪ್ರವಾಹ ಭೀತಿ ಎದುರಾಗಿದೆ. ಪಶ್ಚಿಮ ವಾಹಿನಿಯಲ್ಲಿರೋ ಮಂಟಪಗಳೆಲ್ಲ ಮುಳುಗಡೆಯಾಗಿವೆ. ಕೆಲ ದಿನಗಳಿಂದ
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ KRS ಡ್ಯಾಮ್ನ ಒಳ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಡ್ಯಾಮ್ನ ಹಿತದೃಷ್ಟಿಯಿಂದ ಡ್ಯಾಮ್ನಿಂದ ಸರಿಸುಮಾರು 35,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಶ್ರೀರಂಗಪಟ್ಟಣದ ಆಸುಪಾಸಿನಲ್ಲಿ ಹರಿಯುವಂಥ ನದಿ ನೀರು ಸಾಕಷ್ಟು ಪ್ರವಾಹವನ್ನು ಉಂಟು ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪಶ್ಚಿಮ ವಾಹಿನಿ ಕೂಡ ಒಂದು. ಒಟ್ನಲ್ಲಿ ಕರುನಾಡಲ್ಲಿ ಆರಿದ್ರಾ ಮಳೆಯ ಅಸಲಿ ಆಟ ಶುರುವಾಗಿದ್ದು ವರುಣನ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದ್ ಕಡೆ ಮಹಾರಾಷ್ಟ್ರ ಮಳೆ ಕಾಟ, ಮತ್ತೊಂದ್ ಕಡೆ ಕರುನಾಡ ಮಳೆ ಹೊಡೆತ. ಎಲ್ಲಾ ಕಡೆಯಿಂದಲೂ ನೀರು ನುಗ್ತಿದ್ದಂತೆ ಬೆಳಗಾವಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಜಲ ಪ್ರವಾಹವೇ ಶುರುವಾಗಿದ್ದು ನೂರಾರು ಮನೆಗಳು ಮುಳುಗಿ ಹೋಗಿವೆ. ಬೆಳಗಾವಿ ಜಿಲ್ಲೆ ಮತ್ತು ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಹಳ್ಳ ಕೊಳ್ಳಗಳು ಈಗ ಉಕ್ಕಿ ಹರಿತವೆ. ಆರಿದ್ರಾ ಮಳೆ ಅಬ್ಬರಿಸೋದಕ್ಕೆ ಶುರುವಾದ್ರೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಊರು ಕೇರಿ ಉಳಿತಿಲ್ಲ, ಮನೆ ಮಠಗಳಲ್ಲೂ ಜೀವನ ನಡೆಸೋದಕ್ಕಾಗ್ತಿಲ್ಲ. ಎಲ್ಲಂದ್ರಲ್ಲಿ ಮಳೆಯ ನೀರು ನುಗ್ತಿದ್ದು ಊರೂರುಗಳೇ ಜಲಾವೃತವಾಗಿವೆ. ನೂರಾರು ಹಳ್ಳಿಗಳು ದ್ವೀಪದಂತಾಗಿದ್ದು ರಸ್ತೆ ಸಂಪರ್ಕವೇ ಇಲ್ಲದಂತಾಗಿದೆ. ಅದೆಷ್ಟೋ ಹಳ್ಳಿಗಳು ಕತ್ತಲಲ್ಲಿ ಮುಳುಗಿ ಹೋಗಿದ್ದು ನೆರೆಯ ಹೊಡೆತಕ್ಕೆ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಬ್ಬರಿಸ್ತಾ ಇರೋ ವರುಣದೇವ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿದ್ದಾನೆ. ಬೆಳಗಾವಿ ಜನರಿಗೆ ವರುಣದೇವ ಡಬಲ್ ಶಾಕ್ ಕೊಡ್ತಿದ್ದಾನೆ. ಒಂದ್ ಕಡೆ ಮಹಾರಾಷ್ಟ್ರ ಮಳೆ, ಇನ್ನೊಂದ್ ಕಡೆ ಬೆಳಗಾವಿ ಮಳೆ. ಹೀಗಾಗಿ ಎಲ್ಲ ಕಡೆಯಿಂದಲೂ ನೀರು ನುಗ್ಗೋದಕ್ಕೆ ಶುರುವಾಗಿದೆ. ಬೆಳಗಾವಿ ಹೊರವಲಯದ ಎಳ್ಳೂರು, ಶಹಪುರ, ವಡಗಾವಿಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಸಾವಿರಾರು ಎಕರೆಯ ಬೆಳೆ ಸರ್ವನಾಶವಾಗಿದೆ. ಭತ್ತ ಹಾಗೂ ಮೆಕ್ಕೆಜೋಳ ಬೆಳೆದ ರೈತರು ಕಣ್ಣೀರಿಡುತ್ತಿದ್ದು ಹೊಲ ಗದ್ದೆಗಳಲ್ಲಿ ಮೊಣಕಾಲೆತ್ತರಕ್ಕೆ ನೀರು ನಿಂತಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಮೇಯರ್ ಪರಿಶೀಲಿಸಿದ್ರು. ಬೆಳಗಾವಿ ಜಿಲ್ಲೆ ಮತ್ತು ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು ಬೆಳಗಾವಿಯ ಹಳ್ಳ ಕೊಳ್ಳಗಳು ಈಗ ಉಕ್ಕಿ ಹರಿತವೆ. ನಾನೀಗ ಬೆಳಗಾವಿ ಬಳಿ ಹರಿತಕ್ಕಂಥ ಎಳ್ಳೂರು ಬಳಿ ಇರತಕ್ಕಂಥ ಬಳ್ಳಾರಿ ನಾಲಾದಿಂದ ನೋಡಬಹುದು. ನಾಲಾ ನೀರು ಈಗ ನಗರದ ನೂರಾರು ಎಕರೆ ಪ್ರದೇಶದ ಭತ್ತ ಗದ್ದೆಗಳಿಗೆ ನುಗ್ಗಿರ್ತಕ್ಕಂಥದ್ದು. ಮಹಾಮಳೆಯ ಹೊಡೆತಕ್ಕೆ ರೈತರ ಬದುಕು ಅಕ್ಷರಶಃ ಛಿದ್ರವಾಗ್ತಿದೆ. ಗೆಣಸು ಬೆಳೆದಿದ್ದ ಗದ್ದೆಗಳೆಲ್ಲ ಸಮುದ್ರದಂತಾಗಿದ್ದು ಮೊಣಕಾಲುದ್ದ ನೀರಲ್ಲೇ ಗೆಣಸು ಕಟಾವು ಶುರು ಮಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆಯಲಾಗುತ್ತೆ. ಈ ಬಾರಿ ಒಳ್ಳೆ ಲಾಭದ ನಿರೀಕ್ಷೆಯಲ್ಲಿದ್ದವರಿಗೆ ವರುಣದೇವ ಬಿಗ್ ಶಾಕ್ ಕೊಟ್ಟಿದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ಮಲಪ್ರಭಾ ನದಿ ಹುಚ್ಚೆದ್ದು ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿರೋ ಸುಪ್ರಸಿದ್ಧ ದೇವಸ್ಥಾನಕ್ಕೆ ವರುಣದೇವ ಜಲದಿಗ್ಬಂಧನ ಹಾಕಿದ್ದಾನೆ. ಆಂಜನೇಯ ಹಾಗೂ ಶಿವನ ಮಂದಿರ ಮುಳುಗಡೆ ಆಗಿದ್ದು ನದಿ ದಡದಲ್ಲೇ ಪೂಜಾ ಕಾರ್ಯ ನಡೆಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ರಿಂದ ಹಬ್ಬಾನಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಗೊಂಡಿರ್ತಕ್ಕಂಥದ್ದು. ನಾನೀಗ ತೋರಿಸ್ತಕ್ಕಂಥದ್ದು ಹಬ್ಬಾನಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆರಾಯ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡ್ತಿದ್ದಾನೆ. ಮೂಡಲಗಿ ತಾಲೂಕು ಕೇಂದ್ರ ಸಂಪರ್ಕಿಸುವ 4 ಸೇತುವೆಗಳು ಜಲಾವೃತವಾಗಿದ್ದು 4 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಅವರಾದಿ ಸೇತುವೆ, ಸೃಣಧೋಳಿ ಸೇತುವೆ, ವಡೇರಹಟ್ಟಿ ಸೇತುವೆ ಹಾಗೂ ಕಮಲದಿನ್ನಿ ಸೇತುವೆಗಳು ಹೇಳ ಹೆಸರಿಲ್ಲದಂತಾಗಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಜೊತೆಗೆ ಬೆಳಗಾವಿಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಇದರ ಪರಿಣಾಮ ಕೃಷ್ಣಾ ನದಿಗೆ 1,10,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿದೆ. ದೂದಗಂಗಾ, ವೇದಗಂಗಾ ನದಿಯ ಒಳಹರಿವಿನಲ್ಲೂ ಭಾರೀ ಹೆಚ್ಚಳವಾಗಿದ್ದು 7 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿವೆ. ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ನದಿ ತೀರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಬೇಸಿಗೆ ಬೆಳೆಗಾಗಿ ರೈತರು ನದಿ ದಡದಲ್ಲಿ ಅಳವಡಿಸಿದ್ದ ಪಂಪ್ಸೆಟ್ಗಳೆಲ್ಲ ದಿಕ್ಕಾಪಾಲಾಗಿವೆ. ಭಾರೀ ಮಳೆಯಿಂದಾಗಿ ಹಿರಣ್ಯಕೇಶಿ ನದಿ ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದ ಸೇತುವೆ ಸಂಪೂರ್ಣ ಮುಳುಗಿ ಹೋಗಿದ್ದು ಜಿಲ್ಲಾಡಳಿತ ಈ ಕಡೆ ಕಣ್ಣೆತ್ತಿಯೂ ನೋಡ್ತಿಲ್ಲ. ಯಾವುದೇ ಬ್ಯಾರಿಕೇಡ್ ಅನ್ನು ಹಾಕದೇ ಇರೋದ್ರಿಂದ ಉಕ್ಕಿ ಹರಿಯೋ ನೀರಲ್ಲೇ ಪ್ರಯಾಣಿಕರು ಹುಚ್ಚಾಟವಾಡ್ತಿದ್ದಾರೆ. ಮಕ್ಕಳನ್ನ ಕೂರಿಸಿಕೊಂಡು ಮುಳುಗಿದ ಸೇತುವೆಯಲ್ಲೇ ಸಂಚಾರ ಮಾಡ್ತಾ ಇದ್ದು ಒಂದು ಕ್ಷಣ ಎಚ್ಚರ ತಪ್ಪಿದ್ರೂ ದೊಡ್ಡ ಅನಾಹುತ ನಡೆಯೋದ್ರಲ್ಲಿ ಅನುಮಾನವಿಲ್ಲ.
ವರುಣನ ಅಬ್ಬರಕ್ಕೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ದೇವಸ್ಥಾನವೇ ಮುಳುಗಿ ಹೋಗಿದೆ. ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ದತ್ತ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕೋಡಿ ತಹಸೀಲ್ದಾರ್ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪರಿಶೀಲಿಸಿದರು. ಎಲ್ಲ ತೊಗೊಂಡೇವು ನಾವು. ಈಗ ಕಾಳಜಿ ಬಗ್ಗೆ ತಯಾರು ನಡೆಸಿದ್ವಿ. ನಾವು ಬಂದರೆ ಬೋಟುಗಳು 9 ಬೋಟುಗಳಿವೆ, ಈಗ ನೀವು ನೋಡ್ಬೋದು. ಹಾಗೂ ದೊಡ್ಡವ್ರದಲ್ಲಿ 2, ಇಲ್ಲೊಂದು ಅಂಗಡಿಯಲ್ಲಿ 2, ಈ ರೀತಿ ನಮ್ಮ ಬೋಟುಗಳು ಸಿದ್ಧತಿವೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಗೋಕಾಕ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ಗೋಕಾಕ್ ಜಲಪಾತವನ್ನ ಭಾರತದ ನಯಾಗರ ಅಂತಾನೆ ಕರೆಯಲಾಗ್ತಾ ಇದ್ದು 170 ಅಡಿಯಿಂದ ಧುಮ್ಮಿಕ್ಕೋ ನೀರನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಮುಂಗಾರಿನ ಹೊಡೆತಕ್ಕೆ ಬೆಳಗಾವಿ ಜಿಲ್ಲೆ ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗ್ತಾ ಇದ್ದು ಖಾನಾಪುರ, ಕಿತ್ತೂರು ಹಾಗೂ ಬೆಳಗಾವಿ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಒಟ್ನಲ್ಲಿ ಆರಿದ್ರ ಮಳೆ ಅಬ್ಬರಕ್ಕೆ ಬೆಳಗಾವಿ ಜನ ಮುಳುಗೇಳ್ತಾ ಇರೋದಂತೂ ಸುಳ್ಳಲ್ಲ. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ಆ ದಂಪತಿ ಬದುಕಿನುದ್ದಕ್ಕೂ ಮಕ್ಕಳಿಗಾಗೇ ದುಡಿದಿದ್ರು. ಆದರೆ ಮಕ್ಕಳು ಮಾತ್ರ ಹೆತ್ತವರನ್ನ ಬದುಕಿನ ಕೊನೆಯಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ರು. ಅವತ್ತೇ ಇನ್ನೆಂದೂ ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದವರು ಅನಾಥಾಶ್ರಮದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಅಮ್ಮ ಅಂದ್ರೆ ಅದೊಂದು ಬೆಚ್ಚನೆ ಪ್ರೀತಿ. ಅಪ್ಪ ಅಂದ್ರೆ ಅದೊಂದು ದೊಡ್ಡ ಶಕ್ತಿ. ಪ್ರತಿ ಮಕ್ಕಳಿಗೂ ತಂದೆ ತಾಯಿಯೇ ಪ್ರಪಂಚ. ರೆಕ್ಕೆ ಬಲಿಯೋವರೆಗೂ ಅಪ್ಪ ಅಮ್ಮನೇ ಕಣ್ಗಾವಲಾಗಿರ್ತಾರೆ. ತಮ್ಮೆಲ್ಲ ನೋವನ್ನ ಬಚ್ಚಿಟ್ಕೊಂಡು ಮಕ್ಕಳ ಖುಷಿಗಾಗಿ ಬದುಕಿರ್ತಾರೆ. ಅದೆಷ್ಟೋ ಮಂದಿ ತಮ್ಮ ಇಡೀ ಬದುಕನ್ನೇ ಮಕ್ಕಳಿಗಾಗಿ ಅರ್ಪಣೆ ಮಾಡಿರ್ತಾರೆ. ಆದ್ರೆ ಕೆಲವೊಬ್ಬ ತಂದೆ ತಾಯಿಗೆ ಬರೋ ಸಾವು ನಿಜಕ್ಕೂ ಘನಘೋರ. ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲ ಇರ್ತಾರೆ, ಆದರೂ ಅನಾಥರಾಗಿ ಸಾಯ್ತಾರೆ. ಜೀವನದುದ್ದಕ್ಕೂ ನೋವನ್ನ ಉಂಡವರು ಸಾಯೋ ಕೊನೆ ಕ್ಷಣದಲ್ಲೂ ನೋವುಂಡೆ ಪ್ರಾಣ ಬಿಡ್ತಾರೆ. ಈ ದಂಪತಿ ಕೂಡ ಇಂಥದ್ದೇ ಸಾವು ಕಂಡಿದ್ದಾರೆ. 3 ದಿನದ ಹಿಂದೆ ಅನಾಥಾಶ್ರಮಕ್ಕೆ ಸೇರಿದ್ದ ಗಂಡ ಹೆಂಡತಿ ಅಲ್ಲಿಂದಲೇ ಸಾವಿನ ಮನೆ ಸೇರಿದ್ದಾರೆ. ಅತ್ತೆ ಸೊಸೆ ಜಗಳ, ಆಶ್ರಮ ಸೇರಿದ್ದ ದಂಪತಿ 1 ತಿಂಗಳಲ್ಲಿ ಹೋಗ್ತೀವಿ ಅಂದ್ರೂ ಸಾವಿನ ಮನೆ ಸೇರಿದ್ರು. ಇದನ್ನ ಮಗನ ನಿರ್ಲಕ್ಷ್ಯ ಅನ್ನೋದಾ, ಅತ್ತೆ ಸೊಸೆ ನಡುವೆ ಇರದ ಹೊಂದಾಣಿಕೆ ಅನ್ನೋದಾ, ಅಥವಾ ದುಡುಕಿನ ಕೈಗೆ ಬುದ್ಧಿ ಕೊಟ್ಟು ಇಂಥ ನಿರ್ಧಾರಕ್ಕೆ ಬಂದ್ರು ಅನ್ನೋದಾ ಒಂದು ಗೊತ್ತಾಗ್ತಿಲ್ಲ. ಇವರ ಹೆಸರು ಕೃಷ್ಣಮೂರ್ತಿ, ವಯಸ್ಸು 81. ಇವರ ಪತ್ನಿ ರಾಧಾ. ಮಗನಿಗೆ ಒಂದೊಳ್ಳೆ ಕೆಲಸ ಇತ್ತು. ಟೀಮ್ ಲೀಡರ್ ಆಗಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಬೆಂಗಳೂರಿನ ದೊಡ್ಡ ಅಪಾರ್ಟ್ಮೆಂಟ್ನಲ್ಲೇ ವಾಸವಾಗಿದ್ರು. ಆದ್ರೆ ಅತ್ತೆ ಸೊಸೆ ಮಧ್ಯೆ ಅದ್ಯಾಕೋ ಸರಿ ಬರ್ತಿರ್ಲಿಲ್ವಂತೆ. ಸೊಸೆ ಮಾಡಿದ ಅಡುಗೆ ಊಟ ಮಾಡೋದಕ್ಕೆ ರಾಧಾ ಅವರು ಹಿಂದೆ ಮುಂದೆ ನೋಡ್ತಿದ್ರಂತೆ. ಹೀಗಾಗಿಯೇ ಇಲ್ಲಿ ನಮಗೆ ಹೊಂದಾಣಿಕೆ ಆಗ್ತಿಲ್ಲ, ನಮಗೊಂದು ಬೇರೆ ಮನೆ ಮಾಡ್ಕೊಡು, ಅಲ್ಲೇ ನೆಮ್ಮದಿಯಾಗಿರ್ತೀವಿ ಅಂತಿದ್ರಂತೆ. ಯಾವಾಗ ಮನೆಯಲ್ಲಿ ಹೊಂದಾಣಿಕೆಯೇ ಆಗಲ್ಲ ಅನ್ನೋ ಹಂತಕ್ಕೆ ಬಂದ್ರೋ 4 ವರ್ಷದ ಹಿಂದೆ ಬ್ಯಾಟರಾಯನಪುರದ ವೃದ್ಧಾಶ್ರಮಕ್ಕೆ ಮಗನೇ ಸೇರಿಸಿದ್ದನಂತೆ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ. 3 ವರ್ಷದ ನಂತರ ಅದೇ ಮಗ ತನ್ನ ತಂದೆ ತಾಯಿಯನ್ನ ಕರ್ಕೊಂಡು ಬಂದಿದ್ರು. ಒಂದಿಷ್ಟು ದಿನ ಆದ್ಮೇಲೆ ಮತ್ತದೇ ಜಗಳ, ಮನಸ್ತಾಪ ಶುರುವಾಗಿತ್ತು. ಹೀಗಾಗಿ 1 ತಿಂಗಳ ಹಿಂದಷ್ಟೇ JP ನಗರದಲ್ಲಿರೋ ವೃದ್ಧಾಶ್ರಮಕ್ಕೆ ಸೇರಿಸಿದ್ರಂತೆ. ಮಗ ಮತ್ತು ಇನ್ನೊಬ್ರು ಯಾರೋ ರಿಲೇಷನ್ ಬಂದಿರ್ತಾರೆ. ಅವರು ಸರಿ ಬೆಳಗ್ಗೆ ಹೋಗೋಣ ಬನ್ನಿ ಅಂತಾರೆ. ಹೋಗೋಕೆ ರೆಡಿ ಇರಲ್ಲ ಅವರು. ಸರಿ ನನಗೂ ಅದನ್ನ ನೋಡೋಕ್ಕಾಗ್ಲಾರ್ದೆ ಸರಿ ಆಯಿತು ಅಂತೇಳಿ 9:15 ನಾನು ಅಡ್ಮಿಷನ್ ಮಾಡ್ಕೊತೀನಿ ನೈಟು. ಮಾಡ್ಕೊಂಡು ಆದಮೇಲೆ ಅವರು ಚೆನ್ನಾಗಿ ಇರ್ತಾರೆ, 1 ತಿಂಗಳವರೆಗೂ ಆರಾಮಾಗಿ ಇರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ವೃದ್ಧಾಶ್ರಮಕ್ಕೆ ಈ ದಂಪತಿಯನ್ನ ಕರ್ಕೊಂಡು ಬಂದಾಗ ರಾತ್ರಿ 10 ಗಂಟೆಯಾಗಿತ್ತಂತೆ. ಯಾಕಂದ್ರೆ ಮನೆಯಲ್ಲಿ ಜಗಳ ಆಯಿತು ಅನ್ನೋ ಕಾರಣಕ್ಕೆ ರಾತ್ರೋರಾತ್ರಿಗೆ ಆಶ್ರಮಕ್ಕೆ ತಂದು ಸೇರಿಸಿದ್ರು. ಇಷ್ಟೊತ್ತಲ್ಲಿ ಯಾರನ್ನೂ ಸೇರಿಸಿಕೊಳ್ಳಲ್ಲ, ಬೆಳಿಗ್ಗೆ ಬನ್ನಿ ಅಂತ ವೃದ್ಧಾಶ್ರಮದ ಮೇಲ್ವಿಚಾರಕರು ಹೇಳಿದ್ರು. ಆದ್ರೆ ಈ ವೃದ್ಧ ದಂಪತಿ ಮಾತ್ರ ಮನೆಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಎಂದಿದ್ರಂತೆ. ಹೀಗಾಗಿಯೇ ಹೊತ್ತಲ್ಲದ ಹೊತ್ತಲ್ಲಿ ಆಶ್ರಮಕ್ಕೆ ಸೇರಿಕೊಂಡಿದ್ರು. ಈ ವೇಳೆ ಹಿರಿಯ ದಂಪತಿ ಒಂದು ಮಾತು ಹೇಳಿದ್ರಂತೆ, ಇನ್ಯಾವತ್ತೂ ನಿಮ್ಮ ಮನೆಗೆ ಬರಲ್ಲ, ಸತ್ರು ಕೂಡ ಇಲ್ಲೇ ಸಾಯ್ತೀವಿ ಎಂದಿದ್ರಂತೆ. 10:45 ನಮ್ಮಲ್ಲಿ ಒಬ್ಬರು ಗೋಪಾಲ್ ಅಂತ ಅವ್ರು ವಿಸಿಟ್ ಮಾಡೋಕ್ಕೆ ಹೋದರು. ವಿಸಿಟ್ ಹೋದಾಗ ಅಲ್ಲಿ ವಾಕ್ ಮಾಡ್ತಿದ್ರಂತೆ. ಅದಾದಮೇಲೆ ತೆಗೆದಿದ್ದು ಬೆಳಗ್ಗೆ ತೆಗೆದಿದ್ದಂದರೆ ನಾವೇ ಹೋಗಿ ಎಬ್ಬರಿಸಿರೋದು, ಗೋಪಾಲ್ ಎಬ್ಬರಿಸಿರೋದು ಕಾಫಿ ಕುಡಿಯೋಕ್ಕೆ ಅಂತೇಳಿ. 6:40 ಅವರು ಡೋರ್ ಓಪನ್ ಮಾಡಿಲ್ಲ. ಅವ್ರ ಮಗುಗೆ ಹೇಳ್ತಾರೆ, ವಿಜಿ ನಾನು ಸಾಯೋವರೆಗೂ ಇಲ್ಲೇ ಇರ್ತೀವಿ, ನಾವು ಮತ್ತೆ ನಿಮ್ಮ ಮನೆಗೆ ಬರಲ್ಲ ಅಂತ. ಸತ್ರ ಇಲ್ಲೇ ಸಾಯ್ತೀವಿ, ವಾಪಸ್ ಮನೆಗೆ ಬರಲ್ಲ ನಾವು, ನೀನು ಕರ್ಕೊಂಡು ಹೋಗಿ ಬರಬೇಡ ನಮ್ಮನ್ನು.
ಸೋಮವಾರ ರಾತ್ರಿ ವೃದ್ಧಾಶ್ರಮದಲ್ಲಿದ್ದ ಗಂಡ ಹೆಂಡತಿ ಮಧ್ಯೆ ರಿಮೋಟ್ ವಿಷಯಕ್ಕೆ ಜಗಳ ಆಗಿದೆ. ಸೀರಿಯಲ್ ನೋಡಬೇಕು ಅಂತ ರಾಧಾ ಹಠ ಹಿಡಿದ್ರೆ ಮ್ಯೂಸಿಕ್ ಕೇಳಬೇಕು ಅಂತ ರಾಮಕೃಷ್ಣ ಜಗಳ ಮಾಡಿದ್ರು. ಇದೇ ಸೆಟ್ಟಲ್ಲೇ ಊಟ ಮಾಡಿ ಮಲಗಲು ಹೋದವರು ಇಲ್ಲಿ ನೇತಾಡಿದ್ದಾರೆ. ಇದರಲ್ಲಿ ಮಗ ಸೊಸೆಯ ತಪ್ಪಿತ್ತೋ ಅಥವಾ ತಂದೆ ತಾಯಿಯದ್ದೇ ತಪ್ಪು ಗೊತ್ತಿಲ್ಲ. ಒಟ್ನಲ್ಲಿ ದುಡುಕಿನ ಕೈಗೆ ಬುದ್ಧಿ ಕೊಟ್ಟವರು ಸಾವಿನ ಮನೆ ಸೇರಿದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆ ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಇದ್ದಿದ್ದು. ಹೆತ್ತವಳಿಗೆ 59 ವರ್ಷ ಆಗಿದ್ರಿಂದ ಎಲ್ಲೋ ಹೊರ ಹೋಗ್ತಿರ್ಲಿಲ್ಲ. ಆದರೆ ಗಾಂಜಾ ವ್ಯಸನಿಯಾಗಿದ್ದ ಮಗ ಹೆತ್ತವಳ ಪಾಲಿಗೆ ಯಮಕಿಂಕರನಾಗಿದ್ದಾನೆ. ಕಗ್ಗತ್ತಲ ರಾತ್ರಿ ಕರುಳ ಕುಡಿಯೇ ಆದ ಕೊಲೆಗಾರ ಹೆತ್ತವಳನ್ನ ಕೊಂದು ಬೆಂಕಿ ಹಚ್ಚಿ ಕೇಕೆ ಹಾಕಿದ. ಭೂಮಿ ಮೇಲೆ ಎಂತೆಂಥ ಮಕ್ಕಳಿರ್ತಾರೆ ನೋಡಿ. ಹೆತ್ತ ತಾಯಿಯನ್ನೇ ಸುಟ್ಟು ಸಾಯಿಸೋದು ಅಂದ್ರೆ ಊಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ. ಆದ್ರೆ ಈತ ಹೆತ್ತು ಹೊತ್ತು ಸಾಕಿದ್ದ ತಾಯಿಯನ್ನೇ ಕೊಂದು ಕೇಕೆ ಹಾಕಿದ್ದಾನೆ. ಈತನ ಹೆಸರು ಮೆಲ್ವಿನ್ ಮೊಂತೆರೋ ಅಂತ. ಕಾಸರಗೋಡಿನ ವರ್ಕಾಡಿ ನಿವಾಸಿ. ಈತನ ಜೊತೆಗಿದ್ದದ್ದು 59 ವರ್ಷದ ತಾಯಿ ಮಾತ್ರ. ಇನ್ನೊಬ್ಬ ಸಹೋದರ ಕುವೈತ್ನಲ್ಲಿದ್ದರಿಂದ ತಾಯಿ ಮಗ ಇಬ್ಬರೇ ಮನೆಯಲ್ಲಿದ್ರು. ನಿನ್ನೆ ರಾತ್ರಿ ಅದೇನಾಯ್ತೋ ಗೊತ್ತಿಲ್ಲ. ಹೆತ್ತ ತಾಯಿಯನ್ನೇ ಕೊಂದು ಹಾಕಿದವ ಬೆಳಗ್ಗಿನ ಜಾವ ಮನೆಯಿಂದ ಸ್ವಲ್ಪ ದೂರ ತಗೊಂಡು ಹೋಗಿ ಸುಟ್ಟಾಕಿದ್ದ. ನಂತರ ಬೆಳಗಾಗ್ತಿದ್ದಂತೆ ಪಕ್ಕದಲ್ಲೇ ಇದ್ದ ಸಂಬಂಧಿಕರ ಮನೆಗೋಗಿ ನವರಂಗಿ ಆಟ ಶುರು ಮಾಡಿದ್ದ. ನಮ್ಮ ತಾಯಿ ಮನೆಯಲ್ಲಿಲ್ಲ, ಎಲ್ಲೋ ಹೋಗಿದ್ದಾರೆ ಅಂತ ಹಸಿ ಹಸಿ ನಾಟಕ ಶುರು ಮಾಡಿದ್ದಾನೆ. ನೆರೆಮನೆಯ ಹೆಣ್ಣುಮಗಳಿಗೂ ಬೆಂಕಿ ಇಟ್ಟವನಿಗೆ ಬಿತ್ತು ಗೋಳ. ಈತನ ಮಾತು ಕೇಳುತ್ತಿದ್ದಂತೆ 30 ವರ್ಷದ ಲೋಲಿಟಾರಿಗೆ ಅನುಮಾನ ಶುರುವಾಗಿದೆ. ಇಲ್ಲೇನೋ ಆದಂತೆ ಕಾಣುತ್ತಿದೆ ಅಂತ ಸೀದಾ ಅವರ ಮನೆ ಹತ್ತಿರವೇ ಹೋಗಿದ್ದಾರೆ. ತಾಯಿಯನ್ನ ಕೊಂದಿರೋದು ಗೊತ್ತಾಗ್ತಿದ್ದಂತೆ ಲೋಲಿಟಾರಿಗೂ ಬೆಂಕಿ ಹಚ್ಚಿದ್ದಾನೆ. ಇನ್ನೇನು ಇಡೀ ಮೈಗೆ ಬೆಂಕಿ ಹೊತ್ಕೊಳ್ತಿದ್ದಂತೆ ಕೂಗಾಡುವುದಕ್ಕೆ ಶುರು ಮಾಡಿದ್ದಾರೆ. ಓಡೋಡಿ ಬಂದ ಅಕ್ಕಪಕ್ಕದ ಮನೆಯವರು ಕೂಡಲೇ ಬೆಂಕಿ ನಂದಿಸಿ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಲೋಲಿಟಾ ಏನೋ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಆದರೆ 59 ವರ್ಷದ ಬಡಜೀವ ಮಾತ್ರ ಬೆಂದು ಹೋಗಿಯಾಗಿತ್ತು. ಯಾವಾಗ ಮೆಲ್ವಿನ್ನ ದುಷ್ಕೃತ್ಯವನ್ನ ಊರೋರೆಲ್ಲ ನೋಡಿದ್ರೋ ಬೆಳ್ಳಂಬೆಳಿಗ್ಗೆಯೇ ಆಟೋ ಏರಿದವ ಹೊಸಂಗಡಿಗೆ ಬಂದಿದ್ದಾನೆ. ನಂತರ ಬಸ್ಸಿನ ಮಾರ್ಗವಾಗಿ ಮಂಗಳೂರಿಗೆ ಎಂಟ್ರಿಯಾಗಿದ್ದ. ಈತನ ಬೆನ್ನು ಬಿದ್ದ ಪೊಲೀಸರು ಕುಂದಾಪುರದಲ್ಲಿ ಬಂಧಿಸಿದ್ದಾರೆ. ಮಾದಕ ವ್ಯಸನಿಯಾಗಿದ್ದ ಮೆಲ್ವಿನ್ ಮೊಂತೆರೋ ಅದೇ ನಶೆಯಲ್ಲೇ ದುಷ್ಕೃತ್ಯ ಎಸಗಿರೋ ಅನುಮಾನ ಎದ್ದಿದೆ. ಒಟ್ನಲ್ಲಿ ಹೆತ್ತವಳ ಪಾಲಿಗೆ ಮಗನೇ ಶತ್ರುವಾಗಿದ್ದು ಜೀವಂತವಾಗಿ ಸುಟ್ಟು ಹಾಕಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಈತನಿಗೆ ಕೊಡೋ ಶಿಕ್ಷೆ ಬೇರೆಯವರಿಗೆ ಪಾಠವಾಗಬೇಕಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಮಾಮೂಲು. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಎಲ್ಲವೂ ಸರಿಯಾಗತ್ತೆ. ಆದರೆ ಇಲ್ಲೊಬ್ಬ ಪಾಪಿ ಪತಿರಾಯ ಬಿಸಿ ಬಿಸಿ ಅಡುಗೆ ಮಾಡಿಲ್ಲ ಅಂತ ಪತ್ನಿಯನ್ನೇ ಹೊಡೆದು ಕೊಂದಿದ್ದಾನೆ. ಸುಮ್ಮನೆ ಸಣ್ಣ ಪುಟ್ಟ ಹಿಂಗೆ ಜಗಳ. ರಾತ್ರಿ 10 ಗಂಟೆಲಿ ಫೋನ್ ಮಾಡಿದ್ರು, ಈ ಥರ ಬೈತಾವ್ರೆ ಅನ್ಬಿಟ್ಟು. ವಯಸ್ಸು 75 ದಾಟಿದೆ. ಮದುವೆಯಾಗಿ 40ರ ಮೇಲಾಗಿದೆ. 4 ಮಕ್ಕಳು, ಮನೆ ತುಂಬ ಮೊಮ್ಮಕ್ಕಳು. ಇಳಿ ವಯಸ್ಸಿನ ಸಂಸಾರ ನಡೆಸುತ್ತಿದ್ದ ಗಂಡ ಹೆಂಡತಿ 4 ಜನರಿಗೆ ಮಾದರಿ ಆಗಬೇಕಿತ್ತು. ಆದರೆ ಈ ಕೊಲೆ ಪಾತಕ ಮಾಡಿದ ಪಾಪದ ಕೆಲಸಕ್ಕೆ ಇಡೀ ಊರೇ ಬೆಚ್ಚಿ ಬಿದ್ದಿದೆ. ಇಷ್ಟು ವರ್ಷ ಸಂಸಾರ ಮಾಡಿದ್ರೂ ಈ ತಾಯಿಗೆ ಒಂದೇ ಒಂದು ದಿನ ನೆಮ್ಮದಿ ಇರಲಿಲ್ಲ. ಮಕ್ಕಳ ಮದುವೆಯಾಗಿ ಸೊಸೆಯಂದಿರು ಬಂದರೂ ಹೆಂಡತಿ ಮೇಲೆ ಈ ಪಾಪಿಯ ಅಟ್ಟಹಾಸ ನಿಂತಿರಲಿಲ್ಲ. ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಅಡುಗೆ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುರೆಮನೆಯಲ್ಲಿ ಹೊಡೆದು ಕೊಂದಿದ್ದಾನೆ. ಬಿಸಿ ಬಿಸಿ ಅಡುಗೆ ಮಾಡಿಲ್ಲ ಅಂತ ಸಿಟ್ಟು ಕೊಂದೇ ಬಿಟ್ಟ ಗಂಡ. ಮಧ್ಯಾಹ್ನದ ಅಡುಗೆಯನ್ನೇ ರಾತ್ರಿಗೆ ಇಟ್ಟಿದ್ದಕ್ಕೆ ಪತ್ನಿ ಖಲಾಸ್. ಇವನೇ ನೋಡಿ ತನ್ನ ಧರ್ಮಪತ್ನಿ ಪಾಲಿಗೆ ಯಮನಾದ ನರಹಂತಕ. ಹೆಸರು ರಂಗಯ್ಯ ಅಂತ. ಈ ತಾಯಿ ಹೆಸರು ತಿಮ್ಮಮ್ಮ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದವರು. ಈ ದಂಪತಿಗೆ ಒಟ್ಟು 4 ಮಕ್ಕಳು. ವ್ಯವಸಾಯದ ಜೊತೆಗೆ ತಮ್ಮೂರಲ್ಲೇ ಸಣ್ಣದೊಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದವ ಹೆಂಡತಿ ಪಾಲಿಗೆ ಕಿರಾತಕನಾಗಿದ್ದ. ದೊಡ್ಡ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಉಳಿದ ಮಕ್ಕಳು ಸಹ ಅಪ್ಪನ ಜೊತೆ ಇರಲಿಲ್ಲ.
ಪ್ರತಿದಿನ ಒಂದಲ್ಲ ಒಂದು ವಿಷಯಕ್ಕೆ ಜಗಳ ತೆಗಿತಿದ್ದವ ತಿಮ್ಮಮ್ಮನಿಗೆ ಕೊಡಬಾರದ ಕಾಟ ಕೊಡ್ತಿದ್ದ. ಹೀಗಾಗಿಯೇ ಕೆಲವು ದಿನಗಳ ಹಿಂದೆ ತಿಮ್ಮಮ್ಮ ಗಂಡನನ್ನ ಬಿಟ್ಟು ದೊಡ್ಡ ಮಗನ ಬಳಿ ಹೋಗಿದ್ರು. ಪತ್ನಿ ಮಗನ ಮನೆ ಸೇರ್ಕೊಳ್ತಾ ಇದ್ದಂತೆ ರಂಗಯ್ಯ ಒಬ್ಬಂಟಿಯಾಗಿದ್ದ. ಅಡುಗೆ ಮಾಡಿ ಹಾಕೋರು ಇಲ್ಲದಂತಾಗಿದ್ರು. ಅದೇ ಅವರು ಸುಮಾರು 1 ವರ್ಷದಿಂದ ಇದೇ ಥರ ಸುಮಾರು ಸಲ ಜಗಳ ಆಗಿತ್ತು. ಮೊನ್ನೆ 15 ದಿವಸದಿಂದನೇ ನಾನೇ ಬೆಂಗಳೂರು ಕರ್ಕೊಂಡು ನಾನೇ ಇಟ್ಕೊಂಡಿದ್ದೆ. ಇಲ್ಲಿ ಊರಿನವರು ಸ್ವಲ್ಪ ಎಲ್ಲ ಅವ್ರ ಪರಿಸ್ಥಿತಿ ನೋಡಿ ಏನು ಪರವಾಗಿಲ್ಲ ಆಯಿತು ಮಾತಾಡೋಣ ಕರ್ಕೊಂಬಂದ್ಬಿಡು ಅಂತ ಹೇಳಿದರು. ಭಾನುವಾರ ಸಾಯಂಕಾಲ ಒಂದು 12 ಗಂಟೆಗೆ ನಾನೇ ಕರ್ಕೊಂಬಂದ್ಬಿಟ್ಟಿದ್ದೆ. ಸುಮ್ಮನೆ ಸಣ್ಣ ಪುಟ್ಟ ಹಿಂಗೆ ಜಗಳ. ಸ್ಟ್ರೋಕ್ ಆದಾಗ್ಲಿಂದ ಇದೇ ಥರ ಜಗಳ. ರಾತ್ರಿ 10 ಗಂಟೆಲಿ ಫೋನ್ ಮಾಡಿದ್ರು, ಈ ಥರ ಬೈತಾವ್ರೆ ಅಂದ್ಬಿಟ್ಟು. ಆಯಿತು ಬೈಲಿ ಬಿಡು, ನಾನು ಬರ್ತೀನಿ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ. ಅಷ್ಟರೊಳಗೆ ಈ ಥರ ಘಟನೆ ನಡೆದು. ರಂಗಯ್ಯನ ಪರಿಸ್ಥಿತಿ ನೋಡಿದ ಸಂಬಂಧಿಕರು ತಿಮ್ಮಮ್ಮಾಳನ್ನ ಕರೆಸಿ ರಾಜಿ ಪಂಚಾಯಿತಿ ಮಾಡಿದ್ರು. ಇನ್ಮೇಲಾದ್ರೂ ಗಂಡ ಹೆಂಡತಿ ನೆಮ್ಮದಿಯ ಬದುಕು ನಡೆಸ್ರಿ ಅಂತ ಎಲ್ರೂ ಬುದ್ಧಿ ಹೇಳಿದ್ರು. ಹೀಗಾಗಿ 3 ದಿನದ ಹಿಂದೆ ಮಗನ ಮನೆಯಿಂದ ಗಂಡನ ಮನೆಗೆ ಬಂದಿದ್ರು. ಆದ್ರೆ ನಿನ್ನೆ ರಾತ್ರಿ ಕಿರಾಣಿ ಅಂಗಡಿಯಿಂದ ಬಂದವ ಊಟದ ವಿಷಯಕ್ಕೆ ಮತ್ತೆ ಕಿರಿಕ್ ಶುರು ಮಾಡಿದ್ದಾನೆ. ಬೆಳಗ್ಗೆ ಮಾಡಿದ್ದ ಅಡುಗೆಯನ್ನೇ ಈಗಲೂ ಇಟ್ಟಿದ್ದೀಯಾ, ಬಿಸಿ ಬಿಸಿಯಾಗಿ ಬೇರೆ ಏನಾದ್ರೂ ಮಾಡೋದಕ್ಕೆ ಆಗ್ಲಿಲ್ವಾ ಅಂತ ತುರೆಮಣೆಯಲ್ಲಿ ಹೊಡೆದು ಕೊಂದು ಹಾಕಿದ್ದಾನೆ. ಗಂಡ ಹೊಡೆದ ಒಂದೇ ಒಂದು ಏಟಿಗೆ ಹಿರಿ ಜೀವ ಅಲ್ಲೇ ಪ್ರಾಣ ಬಿಟ್ಟಿದೆ. ಕ್ಷುಲ್ಲಕ ಕಾರಣಕ್ಕೆ ಅವನು ಹಲ್ಲೆ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿರೋದ್ರಿಂದ ಅವರು ತೀರ್ಕೊಂಡಿದ್ದಾರೆ. ಅಲ್ಲಿ ಹೋಗ್ಬೇಕಾದ್ರೆ ನಾವು ಅವನನ್ನು ರೆಡ್ ಹ್ಯಾಂಡಾಗೆ ಹಿಡಿದಿದ್ದೀವಿ. ಹಿಡಿದ ನಂತರದಲ್ಲಿ ನಾವು ಅವನನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದೀವಿ. ಆರೋಪಿಯನ್ನು ಸಹ ನಾವು ಬಂಧಿಸಿದ್ದೀವಿ. ಫರ್ದರ್ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಯಾವಾಗ ಹೆಂಡತಿ ಹೆಣವಾದ್ಲೋ ರಂಗಯ್ಯ ಮನೆಯಿಂದ ಕಾಲ್ಕಿತ್ತಿದ್ದಾನೆ. ಹೆಂಡತಿ ಕೊಂದ ಪಾಪ ಕಳ್ಕೊಳ್ಳೋದಕ್ಕೆ ತಿರುಪತಿಗೆ ಹೋಗಲು ಪ್ಲಾನ್ ಮಾಡಿದ್ದ. ಆದ್ರೆ ಅಷ್ಟೊತ್ತಿಗಾಗಲೇ ಬಲೆ ಬೀಸಿದ ಪೊಲೀಸರು ಹಂತಕನ ಹೆಡೆಮುರಿ ಕಟ್ಟಿದ್ದಾರೆ. ಒಟ್ನಲ್ಲಿ ಅಡುಗೆ ವಿಷಯಕ್ಕೆ ಹೆಂಡತಿಯನ್ನೇ ಕೊಂದವ ಜೈಲು ಸೇರಿದ್ರೆ ಅಮಾಯಕಿ ದುರಂತ ಅಂತ್ಯ ಕಂಡಿದ್ದಾಳೆ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿರೋ ಹೊತ್ತಲ್ಲೇ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ. ಹಾವೇರಿಯಲ್ಲಿ 20,000 ಲಂಚ ಪೀಕಿದವರ ಕಥೆ ಬಟಾ ಬಯಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಆರ್ ಪಾಟೀಲ್ ಹಾಕಿರೋ ಲಂಚದ ಬಾಂಬ್ ಇಡೀ ಸರ್ಕಾರವನ್ನೇ ತಲ್ಲಣಿಸುತ್ತದೆ. ಮನೆ ಬೇಕು ಅಂದ್ರೆ ಕಾಸು ಕೊಡಬೇಕು ಅಂತ ಸ್ವಪಕ್ಷದ ವಿರುದ್ಧವೇ ಬಿರುಗಾಳಿ ಎಬ್ಬಿಸಿದ್ರು. ಇದ್ರ ಕಾವೇ ಇನ್ನೂ ಆರಿಲ್ಲ. ಅಷ್ಟರಲ್ಲಾಗಲೇ ವಸತಿ ಇಲಾಖೆಯ ಮತ್ತೊಂದು ಕರ್ಮಕಾಂಡ ಬಿಚ್ಚಿಕೊಂಡಿದೆ. ಸರ್ಕಾರಿ ಮನೆಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಚರ್ಚೆಯಾಗ್ತಿರೋ ಹೊತ್ತಲ್ಲೇ ಸಿಬ್ಬಂದಿಯೊಬ್ಬರು 20,000 ಲಂಚ ಪೀಕಿರೋದು ಬಟಾ ಬಯಲಾಗಿದೆ. ದುರಂತ ಅಂದ್ರೆ ಲಂಚದ ಹಣ ಕೊಡೋದಕ್ಕೆ ಕಾಸಿಲ್ಲದೆ ಹೆಂಡತಿ ತಾಳಿಯನ್ನೇ ಅಡವಿಟ್ಟು ಹಣ ಕೊಟ್ಟಿದ್ದಾರಂತೆ. ಹೆಣ್ಮಕ್ಳದು ತಾಳಿ ಮಾರಿ ರೊಕ್ಕ ತಗೊಂಡ್ಬಂದಿದ್ರೆ ಹೆಣ್ಮಕ್ಳು ತಾಳಿ ಏನು ಬರಲ್ಲ. ಇಳಿ ವಯಸ್ಸಿನ ಈ ಹಿರಿ ಜೀವ ಕಣ್ಣೀರು ಹಾಕೋದನ್ನ ನೋಡ್ತಿದ್ರೇನೆ ಕಣ್ತುಂಬಿ ಬರುತ್ತೆ. ಇವರ ಹೆಸರು ಮಹಾಂತೇಶ್ ಬಡಿಗೇರ್ ಅಂತ. ಹಾವೇರಿಯ ಬೆಳಬಗಿ ಗ್ರಾಮದ ನಿವಾಸಿ. ಚಿಕ್ಕದೊಂದು ಮನೆ ಕಟ್ಕೊಂಡು ಬಡತನದಲ್ಲೇ ಬದುಕು ನಡೆಸ್ತಿದ್ರು. ಆದರೆ 3 ವರ್ಷದ ಹಿಂದೆ ಸುರಿದ ಭಾರೀ ಮಳೆಯಿಂದಾಗಿ ಇದ್ದೊಂದು ಸೂರು ಸಹ ಕುಸಿದು ಬಿದ್ದಿತ್ತು. ಬೀದಿಗೆ ಬಿದ್ದಿದ್ದ ಕುಟುಂಬ ವಸತಿ ಯೋಜನೆಯಡಿ ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು. ಆದರೆ ವರ್ಷಗಳು ಉರುಳಿದ್ರೂ ಇವರ ಹೆಸರಿಗೆ ಮನೆ ಮಾತ್ರ ಮಂಜೂರಾಗಿರಲಿಲ್ಲ. ಕಚೇರಿಗೆ ಅಲೆದು ಚಪ್ಪಲಿ ಸವದಿದ್ವೇ ಹೊರತು ಮನೆ ಕನಸು ನನಸಾಗಿರಲಿಲ್ಲ. ಇದೇ ಹೊತ್ತಲ್ಲೇ ಪರಿಚಯವಾದ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಮದನ ಮೋಹನ್ ನನಗೆ 20,000 ಕೊಟ್ರೆ ನಿಮ್ಮ ಹೆಸರಲ್ಲಿ ಮನೆ ಮಾಡಿಸ್ಕೊಡ್ತೀನಿ ಎಂದಿದ್ದಂತೆ. ಅಡ ಇಟ್ಟು ದುಡ್ಡು ತಗೊಂಡು ಕೊಟ್ಟಾನಂದ್ರೆ ಅವ್ರ ಪರಿಸ್ಥಿತಿ ವಿಚಾರ ಮಾಡಿ 20,000 ಕೊಟ್ರಷ್ಟೇ ಮನೆ ಸಿಗೋದು ಅಂತಿದ್ದಂತೆ ಬಡ ಕುಟುಂಬ ಕಂಗಾಲಾಗಿತ್ತು. ದಿಕ್ಕು ಕಾಣದಂತಾದಾಗ ಪತ್ನಿಯ ತಾಳಿಯನ್ನೇ ಫಿನಾನ್ಸ್ನಲ್ಲಿ ಅಡವಿಟ್ಟು 20,000 ಹಣ ತೆಗೆದುಕೊಂಡಿದ್ರು. ನಂತರ ಇದೇ ಹಣ ಕೊಟ್ಟು ಮನೆಯನ್ನೂ ತಮ್ಮ ಹೆಸರಿಗೆ ಮಂಜೂರು ಮಾಡಿಸಿಕೊಂಡಿದ್ರು. ಇದೆಲ್ಲ ಆಗಿ ವರ್ಷವೇ ಆದರೂ ಮೊದಲ ಕಂತಿನ ಹಣ ಮಾತ್ರ ಬಡಪಾಯಿ ಕೈಗೆ ಬಂದಿಲ್ಲ. ಈ ಬಗ್ಗೆ ಹೊಸ ತಹಶೀಲ್ದಾರ್ ಬಳಿ ವಿಚಾರಿಸುವುದಕ್ಕೆ ಬಂದಾಗಲೇ ಎಲ್ಲ ಅಸಲಿ ಕಥೆ ತೆರೆದುಕೊಂಡಿತು. ಅದ ನನ್ ಗಮನಕ್ಕೆ ಬಂತದು. ನಾನು ವಿಚಾರಣೆಗೆ ಮಾಡ್ಲಿಕ್ಕೆ ನೋಟಿಸ್ ಕೊಟ್ಟಿದ್ದೀನಿ ಈಗ ಅವ್ರಿಗೆ. ಮತ್ತೆ ನಾನು ಚೇಂಬರ್ಗೆ ಕರೆದು ಕೇಳಿದೆ. ನಾನು ಅವ್ರಿಗೆ PRS ಪಾರ್ಟಿ ಅವರು ಬಂದಿದ್ರು, ಜೊತೆಗೆ ಬಂದು ಅವರು ಕ್ವಶನ್ ಮಾಡಿದ್ರು. ನಾನು ವಿಚಾರಿಸಿದೆ ಅವರು, ನಾನು ಯಾವ ಕಡೆ ದುಡ್ಡು ಇಸ್ಕೊಂಡಿಲ್ಲ ಮೇಡಮ್, ಮತ್ತೆ ನಾನು ಕೇಳಿರ್ಲಿಲ್ಲ, ದುಡ್ಡು ಇಸ್ಕೊಂಡಿಲ್ಲ. ಮತ್ತೆ ನನ್ನ ಅವ್ರಿಗೆ ಸೆಕ್ಷನ್ ಆಲ್ರೆಡಿ ಚೇಂಜ್ ಮಾಡಿ, ನಾನು ಬಂದ ಮೇಲೆ ಚೇಂಜ್ ಮಾಡಿದ್ದೀನಿ ಅವ್ರ ಸೆಕ್ಷನ್ ನ. ಬಡವರ ಕಣ್ಣೀರಿನ ಜೊತೆ ಆಟ ಆಡೋರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಸರ್ಕಾರಿ ಯೋಜನೆಗೂ ಕಂತೆ ಹಣ ಇಸ್ಕೊಳ್ಳೋರಿಗೆ ಪಾಠ ಕಲಿಸ್ಬೇಕಿದೆ. ನಾಗರಾಜ್ ಮಾಕಪೂರು, ನ್ಯೂಸ್ 18 ಹಾವೇರಿ.
50 ಕೋಟಿ ಮೊತ್ತದ ಬಂಗಾರ ಕದ್ದ ಖದೀಮರ ಕೈಗೆ ಕೋಳ ಬಿದ್ದಿದೆ. ಬ್ಯಾಂಕ್ ಮ್ಯಾನೇಜರೇ ಮಾಡಿದ ಕಳ್ಳಾಟಕ್ಕೆ ಪೊಲೀಸರು ತೆರೆ ಎಳೆದಿದ್ದಾರೆ. ಬರೋಬ್ಬರಿ 1 ತಿಂಗಳ ಹುಡುಕಾಟದ ನಂತರ ಕೋಟಿ ಬೆಲೆಯ ಬಂಗಾರ ಖಾಕಿ ಕೈ ಸೇರಿದೆ. ಬ್ಯಾಂಕ್ ಮ್ಯಾನೇಜರ್ ಸ್ಕೆಚ್, ಕೋಟಿ ಲೂಟಿ. ಕದ್ದು ಕುಬೇರರಾದ ಇತಿಹಾಸವೇ ಇಲ್ಲ. ಇನ್ನೊಬ್ಬರ ಗಂಟು ಎಗರಿಸಿ ಗಂಟು ಮಾಡಿದವರೂ ಉಳಿದಿಲ್ಲ. ಈ ಪಾಪಿ ಕಲಿಗಾಲದಲ್ಲಿ ನಾವು ದುಡಿದಿದ್ದೇ ನಮಗೆ ಉಳಿಯಲ್ಲ ಅಂತದ್ರಲ್ಲಿ ಕಂಡೋರ ಕಾಸಿಗೆ ಕೈ ಹಾಕಿದ್ರೆ ಉಳಿಯೋದುಂಟೆ. ಬ್ಯಾಂಕ್ ಮ್ಯಾನೇಜರ್ ಒಬ್ಬನ ಕಳ್ಳಾಟಕ್ಕೆ ವಿಜಯಪುರ ಪೊಲೀಸರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ರು. ಬ್ಯಾಂಕ್ ರಾಬರಿ ಪ್ರಕರಣವನ್ನ ಬಯಲಿಗೆಳೆಯೋದಕ್ಕೆ ಆಗದೆ ತಲೆ ಕೆಡಿಸಿಕೊಂಡಿದ್ರು. ಆದ್ರೆ ಮೂಲೆ ಜಾಲಾಡಿದ ಖಾಕಿ ಪಡೆ 1 ತಿಂಗಳ ನಂತರ 58 ಕೆಜಿ ಬಂಗಾರದ ರಹಸ್ಯವನ್ನ ಬಯಲಿಗೆಳೆದಿದ್ದಾರೆ. ಕಳೆದ ಮೇ 25ನೇ ತಾರೀಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ದೊಡ್ಡ ದರೋಡೆಯೊಂದು ನಡೆದಿತ್ತು. ಬರೋಬ್ಬರಿ 58 ಕೆಜಿಯ ಚಿನ್ನಾಭರಣ ಹಾಗೂ 5.20 ಲಕ್ಷ ನಗದು ಕದ್ದಿದ್ದ ಖದೀಮರು ಸಣ್ಣದೊಂದು ಸುಳಿವನ್ನೂ ಬಿಡದಂತೆ ಪರಾರಿಯಾಗಿದ್ರು. ಸಾಕ್ಷಿ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಕದ್ದೊಯ್ದಿದ್ರು. ಹೀಗಾಗಿ ಪೊಲೀಸರು ಎಷ್ಟೇ ಸರ್ಕಸ್ ಮಾಡಿದ್ರೂ ಕಳ್ಳರ ಜಾಡು ಹಿಡಿಯೋದಕ್ಕೆ ಆಗಿರಲಿಲ್ಲ. ಆದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕಾಡಿದ ಪೊಲೀಸರಿಗೆ ಬ್ಯಾಂಕ್ ಮ್ಯಾನೇಜರ್ನ ಕೈಚಳಕ ಅನ್ನೋದು ಗೊತ್ತಾಗಿತ್ತು. ಇವನೇ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಮ್ಯಾನೇಜರ್. ಇದೇ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದ ವಿಜಯ್ ಕುಮಾರ್ಗೆ ಬ್ಯಾಂಕ್ನ ಗಂಟಿನ ಮೇಲೆ ಕಣ್ಣು ಬಿದ್ದಿದೆ. ಹೀಗಾಗಿಯೇ ತನ್ನ ಸಹೋದರ ಹಾಗೂ ಗೆಳೆಯನನ್ನ ಕರ್ಕೊಂಡು ಬಂದು ನಕಲಿ ಕೀ ಮೂಲಕ ಬ್ಯಾಂಕ್ ರಾಬರಿ ಮಾಡಿದ್ದ. ವಾಪಸ್ ಹೋಗುವಾಗ ಅನುಮಾನ ಬಾರದೇ ಇರಲಿ ಅಂತ ಮಾಟ ಮಂತ್ರದ ಸೀನ್ ಕ್ರಿಯೇಟ್ ಮಾಡಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ವಿಜಯ್ ಕುಮಾರ್ ಇತ್ತೀಚೆಗೆ ಬೇರೆ ಬ್ಯಾಂಕ್ಗೆ ವರ್ಗಾವಣೆ ಆಗಿದ್ದಂತೆ. ಹೀಗಾಗಿ ತನ್ನ ಮೇಲೆ ಅನುಮಾನ ಬರಲ್ಲ ಅಂದ್ಕೊಂಡಿದ್ದ. ಮತ್ತು ಇವರಿಗೆ ಎಲ್ಲೆಲ್ಲಿ CCTVಗಳು ಇರ್ತವೆ, ಏನಿರ್ತವೆ ಅನ್ನೋದೆಲ್ಲ ಗೊತ್ತಿರುತ್ತೆ. ಅವುಗಳನ್ನು ಎಲ್ಲ ಡೈವರ್ಟ್ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿ ಒಂದು ದಾರಿ ತಪ್ಪಿಸುವಂಥ ಒಂದು ಮಾರ್ಗವನ್ನು ಅವರು ಕೈಗೊಂಡಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದನ್ನ ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ. ಒಟ್ನಲ್ಲಿ ಕೆಜಿ ಚಿನ್ನ ಕದ್ದು ಗೋವಾ ಸೇರಿದವರಿಗೆ ಖಾಕಿ ಖೆಡ್ಡ ತೋಡಿದೆ. ಒಳ್ಳೆ ಕೆಲಸದಲ್ಲಿ ಇದ್ಕೊಂಡೇ ಕಂಡೋರ ಕಾಸಿಗೆ ಕೈ ಹಾಕಿದವ ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ. ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್ ಅಲ್ಲಿ. ಕಂದಾಯ ಭೂಮಿಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ 200 ಅಡಿ ಆಳದವರೆಗೂ ಬಂಡೆ ಬ್ಲಾಸ್ಟಿಂಗ್ ಮಾಡಿರುವ ಆರೋಪ. ಜೂನ್ 15ಕ್ಕೆ ಲೈಸೆನ್ಸ್ ಅವಧಿ ಮುಗಿದಿದ್ರು ಬೇಲೆನಹಳ್ಳಿ ಗ್ರಾಮದಲ್ಲಿ ಗಣಿಗಾರಿಕೆ. ಎಲ್ಲಾ ಸುದ್ದಿಯೊಂದಿಗೆ ಇವತ್ತಿನ ಕನ್ನಡ ನಾಡಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.